ಸಮಾಜಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಪರಿಸರ ಅನ್ನೋದರ ಅವಶ್ಯಕತೆ ಇದೆ. ನೋಡಿ ನಾವೆಲ್ಲ ಬದುಕುತ್ತೇವೆ, ಬದುಕ್ತಾ ಪರಿಸರದಲ್ಲಿ ಬದುಕ್ತಾ ಇದ್ದೀವಿ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಪರಿಸರ, ಹಾಗಾಗಿ ನಮ್ಮ ಸುತ್ತಮುತ್ತಲ ಪರಿಸರ ಯಾವ ರೀತಿ ಇರುತ್ತೆ ಅದರ ಆಧಾರದ ಮೇಲೆ ನಮ್ಮ ಸಮಾಜ ನಿರ್ಮಾಣ ಆಗ್ತಕ್ಕಂಥ ನಾವು ಕಾಣ್ಬೋದು. ನೆಮ್ಮದಿಯಾಗಿದ್ದೀವಿ, ಚೆನ್ನಾಗಿ ಕೂತ್ರಿ, ಹೊರಗಡೆ ಒಳ್ಳೆಯ ಬೆಳಕಿದೆ, ಒಳ್ಳೆಯ ಗಾಳಿ ಇದೆ, ಒಳ್ಳೆಯ ಪ್ರಫುಲ್ಲವಾದ ಆಹ್ಲಾದಕರ ವಾತಾವರಣ ಇದೆ, ಹಾಗಾಗಿ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ. ನಮ್ಮ ಸಮಾಜ, ಶಾಲಾ ಸಮಾಜ ಉತ್ತಮವಾಗಿ ನಿರ್ಮಾಣ ಆಗಲಿಕ್ಕೆ ಕಾರಣ ಪರಿಸರ. ಹಾಗಾದ್ರೆ ಪರಿಸರ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಗಾಳಿ, ಬೆಳಕು, ಗಿಡ, ಮರ, ಗುಡ್ಡ, ಬೆಟ್ಟ, ನದಿ, ಸರೋವರ ಇವೆಲ್ಲ ಒಳಗೊಂಡಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಹೇಳ್ತೀವಿ ಪರಿಸರ. ಇತ್ತೀಚೆಗೆ ಎಲ್ಲ ಅಧ್ಯಯನ ವಿಭಾಗಗಳಲ್ಲಿ ಸಮಾಜಶಾಸ್ತ್ರವನ್ನ ಬಳಕೆ ಮಾಡ್ತಿದ್ದಾರೆ. ಅದೇ ರೀತಿ ಇತ್ತೀಚೆಗೆ ಎಲ್ಲ ಅಧ್ಯಯನ ವಿಭಾಗಗಳಲ್ಲಿ ಪರಿಸರದ ಬಗ್ಗೆ ಮಾಹಿತಿ ಇರುತ್ತೆ. ಪ್ರೀ ನರ್ಸರಿಯಿಂದ ಹಿಡಿದು ಪ್ರಿ-ಕೆಜಿ ಹಿಡಿದು ಮಾಸ್ಟರ್ ಡಿಗ್ರಿವರೆಗೆ ಒಂದು ಸಬ್ಜೆಕ್ಟ್ ಆಗಿ ಎಕ್ಸ್ಟರ್ನಲ್ ಆಗಿ ಸೈನ್ಸ್, ಎನ್ವಿರಾನ್ಮೆಂಟ್ ಸೈನ್ಸ್, ಪರಿಸರ ಅಧ್ಯಯನ, ಪರಿಸರ ಶಾಸ್ತ್ರ ಅಂತಕ್ಕಂಥ ವಿಭಾಗವನ್ನ, ವಿಚಾರವನ್ನ ಎಲ್ಲರಿಗೂ ಕೂಡ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡತಕ್ಕಂಥದ್ದನ್ನ ಕಾಣಬಹುದು. ಕಾರಣ ಇಷ್ಟೇ, ನಮ್ಮ ಪರಿಸರ ಉಳಿಸಬೇಕು, ಬೆಳೆಸಬೇಕು, ಅದರ ಬಗ್ಗೆ ನಮಗೆ ಜ್ಞಾನವನ್ನ, ಅರಿವನ್ನ ಮೂಡಿಸ್ತಕ್ಕಂಥದ್ದು ತುಂಬಾ ಅತ್ಯವಶ್ಯಕವಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಕೂಡ ನಿರಂತರವಾಗಿ ನಮ್ಮ ಸುತ್ತಮುತ್ತಲ ಪರಿಸರದ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದೀವಿ. ನಿರಂತರವಾಗಿ ಆಕ್ರಮಣ ನಡೀತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಅತ್ಯವಶ್ಯಕವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಹಾಗಾಗಿ ಪರಿಸರ ಅಂದ್ರೆ ಏನು ಅಂತ ಪ್ರಶ್ನೆ ಬಂದ್ರೆ, ಪರಿಸರ ಅಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಗಾಳಿ, ಬೆಳಕು, ನೀರು, ಗುಡ್ಡ, ಬೆಟ್ಟ, ಮರ, ಗಿಡ ಇವೆಲ್ಲ ಒಳಗೊಂಡಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಹೇಳ್ತೀವಿ ಪರಿಸರ. ಬರ್ಕೊಳ್ಳಿ, ಪರಿಸರ ಅಂದ್ರೆ ಏನು ಪ್ರಶ್ನೆ ಬರುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ನೇಚರ್ ಅಥವಾ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ಬಾಹ್ಯ ಜಗತ್ತನ್ನು, ಹೊರಗಿನ ಬಾಹ್ಯ ಜಗತ್ತನ್ನು ಪರಿಸರ ಎನ್ನುವರು. ನಮ್ಮ ಸುತ್ತಮುತ್ತಲಿನ ಬಾಹ್ಯ ಜಗತ್ತನ್ನು ಪರಿಸರ ಎನ್ನುವರು. ಬಾಹ್ಯ ಜಗತ್ತನ್ನ ಪರಿಸರ ಎನ್ನುವರು. ನೆಕ್ಸ್ಟ್ ಮುಂದುವರಿತಾ ನಮ್ಮ ಸುತ್ತಮುತ್ತಲಿನ ನೆಕ್ಸ್ಟ್ ಕಾಲದಲ್ಲಿ ಮುಂದಿನ ಲೈನಲ್ಲಿ ನಮ್ಮ ಸುತ್ತಮುತ್ತಲಿನ ಗಾಳಿ, ಬೆಳಕು, ನಮ್ಮ ಸುತ್ತಮುತ್ತಲಿನ ಗಾಳಿ, ಬೆಳಕು, ಬೆಟ್ಟ, ಗುಡ್ಡ, ಗಿಡ, ಮರ, ಪ್ರಾಣಿ, ಪಕ್ಷಿ ಇವೆಲ್ಲವುಗಳನ್ನು ಒಳಗೊಂಡಿರುವುದೇ ಪರಿಸರ. ಎನ್ನುವುದು. ಜೀವ ಪರಿಸರ ವ್ಯವಸ್ಥೆ. ಜೀವ ಪರಿಸರ ವ್ಯವಸ್ಥೆ ಸರ್ ಆರ್ಥರ್ ಜಾರ್ಜ್ ಟಾನ್ಸೆಲಿ ಅಂತಕ್ಕಂಥವ್ರ ಹೆಸರು. ಸರ್ ಆರ್ಥರ್ ಜಾರ್ಜ್ ಟಾನ್ಸೆಲಿ 1935ರಲ್ಲಿ ಪ್ರಪ್ರಥಮ ಬಾರಿಗೆ ಜೀವ ಪರಿಸರ ವ್ಯವಸ್ಥೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಪರಿಚಯಿಸಿದರು. ಸರ್ ಆರ್ಥರ್ ಜಾರ್ಜ್ ಟಾನ್ಸೆಲಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಜೀವ ಪರಿಸರ ವ್ಯವಸ್ಥೆ ಅಂತಕ್ಕಂಥ ಪರಿಕಲ್ಪನೆಯನ್ನ ಪ್ರಪ್ರಥಮ ಬಾರಿಗೆ ಪರಿಚಯಿಸಿದವರು ಯಾರಂದ್ರೆ ಸರ್ ಆರ್ಥರ್ ಜಾರ್ಜ್ ಟಾನ್ಸೆಲಿ ಅಂತಕ್ಕಂಥ ಒಬ್ಬ ಪರಿಸರ ವಿಜ್ಞಾನಿ ಪ್ರಪ್ರಥಮ ಬಾರಿಗೆ ಜೀವ ಪರಿಸರ ವ್ಯವಸ್ಥೆ ಅಂತಕ್ಕಂಥ ಪರಿಕಲ್ಪನೆಯನ್ನ 1935 ಇಸವಿಯಲ್ಲಿ ಪರಿಚಯಿಸಿದ್ದಾರೆ. 1935 ಏನಪ್ಪ ಅರ್ಥ ಅಂತ ಹೇಳಿದ್ರೆ, ಪ್ರತಿಯೊಂದು ಜೀವಿ ತನ್ನ ಪರಿಸರದ ಜೊತೆಗೆ ಸಂಬಂಧವನ್ನ ಹೊಂದಿರುತ್ತೆ ಅಂತ. ಪ್ರತಿಯೊಂದು ಜೀವಿ ತನ್ನ ಪರಿಸರದ ಜೊತೆಗೆ ಸಂಬಂಧವನ್ನ ಹೊಂದಿರುತ್ತೆ. ಉದಾಹರಣೆಗೆ ನೀವು ದನ ಕಾಯಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ರಿ, ಹಳ್ಳಿ ಜನ ಅರ್ಥ ಆಗುತ್ತೆ. ನೀವು ಎಮ್ಮೆ ಕಾಯಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ರಿ, ಬಹಳ ಬಿಸಿಲಿರುತ್ತೆ.
ಸಿಕ್ಕಾಪಟ್ಟೆ ಬಿಸಿಲು, ಬಹಳ ಬಿಸಿಲು ಇರುತ್ತೆ, ಚೆನ್ನಾಗಿ ಹರಿತಾ ಇರುತ್ತೆ ಜೋರಾಗಿ ನೀಟಾಗಿ, ಅದ್ರಾಗ ಇಳಿಲಿಕ್ಕೆ ಜಾಗ ಇರುತ್ತೆ. ಎಮ್ಮೆ ಏನ್ ಮಾಡುತ್ತೆ, ಏನಾಗುತ್ತೆ ಎಮ್ಮೆ ಅದರಲ್ಲಿ ನೀರಾಗಿ ಇಳಿಯುತ್ತೆ, ಇಳಿದು ಆರಾಮಾಗೆ ಮಲ್ಕೊಂಡ್ಬಿಡುತ್ತೆ, ನೀರು ಕುಡಿಯುತ್ತೆ, ಈಜಾಡುತ್ತೆ, ಎಂಜಾಯ್ ಮಾಡುತ್ತೆ. ನೀವೆಷ್ಟು ಮಾಡಿದ್ರು ವಾಪಸ್ ಬರಲ್ಲ. ಅದೇ ರೀತಿ ಭಾರಿ ಥಂಡಿ, ಒಂದು ದಿನ ಶೀತದ ಕಾಲ ವಿಂಟರ್ ಸೀಸನ್, ಭಾರಿ ಥಂಡಿ ಭಾರಿ ಚಳಿ ಇರುತ್ತೆ, ನೀವು ಚಾನಲ್ ಪಡ್ಕೊಂಡೋಗಿ ನೀರು ಕುಡಿಯೋಕೆ ನೀವೇ ಕಡ್ಡಾಯವಾಗಿ 2-3 ನಿಮಿಷ ಚಾನಲ್ ನಿಲ್ಸಕ್ಕೆ ಪ್ರಯತ್ನ ಮಾಡಿ. ಏನ್ ಮಾಡುತ್ತೆ, ಇಳಿಯುತ್ತೆ, ಇಳಿಯಲ್ಲ, ಸಖತ್ ಥಂಡಿ ಇರುತ್ತೆ, ನೀರು ಕೂಡ ಥಂಡಿ ಇರುತ್ತೆ. ನೋಡಿ, ಜೀವಿ ಪರಿಸರದ ಜೊತೆಗೆ ಏನನ್ನ ಸಂಬಂಧವನ್ನ ಹೊಂದಿರುತ್ತೆ. ಜೀವಿ ಪರಿಸರದ ಜೊತೆಗೆ ಸಂಬಂಧವನ್ನು, ಅತ್ಯಂತ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರುತ್ತದೆ, ಜೀವ ಪರಿಸರ ವ್ಯವಸ್ಥೆ ಅಂತ ಕರೆಯುವುದು. ಅದನ್ನೇನಾದ್ರು ಜೀವ ಪರಿಸರ ವ್ಯವಸ್ಥೆ. ನಾವು ಕೂಡ ಅಷ್ಟೇ ಚಳಿಗಾಲ ಬಂತಂದ್ರೆ ಎಲ್ಲ ಬಯಸಿರ್ತಕ್ಕಂತಹ ಬಟ್ಟೆಯನ್ನು ಹಾಕೊಳ್ತೀವಿ, ಕಾಟನ್ ಅನ್ನ ಉಲ್ಲನ್ ಇರ್ತಕ್ಕಂಥ ಬಟ್ಟೆ ಹಾಕೊಳ್ತೀವಿ. ಬೇಸಿಗೆ ಬಂತಂದ್ರೆ ತೆಳುವಾಗಿರ್ತಕ್ಕಂತಹ ಬಟ್ಟೆಯನ್ನು ಹಾಕ್ತೀವಿ, ಹೆಚ್ಚು ಗಾಳಿ ಬರ್ತಕ್ಕಂತಹ ಬಟ್ಟೆಯನ್ನ ಬಳಕೆ ಮಾಡತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಹೀಗೆ ಪ್ರತಿಯೊಂದು ಜೀವಿ ತನ್ನ ಸುತ್ತಮುತ್ತಲಿನ ಪರಿಸರದ ಜೊತೆಗೆ ಸಂಬಂಧವನ್ನು ಹೊಂದಿರುತ್ತದೆ. ಪರಿಸರ ಹೆಂಗಿರುತ್ತೋ ಹಂಗ ನಾವು ಬದುಕತಕ್ಕಂಥ ಪ್ರಯತ್ನವನ್ನು ಮಾಡಿ. ಶೀತ ಇತ್ತು, ಶೀತ ತಕ್ಕನಾಗಿ, ಬೇಸಿಗೆ ಇತ್ತು, ಬೇಸಿಗೆ ತಕ್ಕನಾಗಿ, ಇನ್ನೊಂದು ವ್ಯವಸ್ಥೆ ಇತ್ತು, ಇನ್ನೊಂದು ವ್ಯವಸ್ಥೆ ತಕ್ಕನಾಗಿ, ಹೀಗೆ ಜೀವಿಗಳು ಪರಿಸರಕ್ಕೆ ತಕ್ಕನಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ, ಅಡ್ಜಸ್ಟ್ಮೆಂಟ್ ಅನ್ನು ಹೊಂದಿರ್ತವೆ. ಇದನ್ನೇ ಜೀವ ಪರಿಸರ ವ್ಯವಸ್ಥೆ ಅಂತ ಕರೆಯುವುದು. ನೆಕ್ಸ್ಟ್ ಹೇಳಿ ವ್ಯಾಖ್ಯಾನ ಅಂತ, ಅರ್ಥ ಅಂತ ಬರುತ್ತೆ. ಅರ್ಥ ಮೀನಿಂಗ್, ಪರಿಸರ ಅಂತಕ್ಕಂಥ ಪದದ ಅರ್ಥ, ಮೀನಿಂಗ್, ಅರ್ಥ. ನಾವು ಬರ್ಕೊಡ್ರಿ, ಪರಿಸರ ಎಂಬ ಪದವನ್ನು ಆಂಗ್ಲ ಭಾಷೆಯಲ್ಲಿ ಎನ್ವಿರಾನ್ಮೆಂಟ್, ಇಂಗ್ಲಿಷ್ ಅಲ್ಲಿ ಆಂಗ್ಲ ಭಾಷೆಯಲ್ಲಿ ಎನ್ವಿರಾನ್ಮೆಂಟ್, ENVIRONMENT, ಎನ್ವಿರಾನ್ಮೆಂಟ್ ಎಂದು ಕರೆಯುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಎನ್ವಿರಾನ್ಮೆಂಟ್ ಎಂದು ಕರೆಯುತ್ತಾರೆ. ಎನ್ವಿರಾನ್ಮೆಂಟ್ ಎಂಬ ಪದ ಫ್ರೆಂಚ್ ಭಾಷೆಯ, ಎನ್ವಿರಾನ್ಮೆಂಟ್ ಎಂಬ ಪದ ಫ್ರೆಂಚ್ ಭಾಷೆಯ ಎನ್ವಿರಾನ್ ಎಂಬ ಪದದಿಂದ ಬಂದಿದೆ. ಫ್ರೆಂಚ್ ಭಾಷೆಯ ಎನ್ವಿರಾನ್ ಎಂಬ ಪದದಿಂದ ಬಂದಿದೆ. ಎನ್ವಿರಾನ್ ಎಂದರೆ ಸರೌಂಡ್, SURROUND, ಸರೌಂಡ್ ಎಂದರ್ಥ, ನಮ್ಮ ಸುತ್ತಮುತ್ತ ಸುತ್ತುವರೆದ. ಎನ್ವಿರಾನ್ ಎಂದರೆ ಟು ಸರೌಂಡ್ ಅಥವಾ ಸರೌಂಡ್ ಎಂದರ್ಥ, ಸರೌಂಡ್ ಎಂದರ್ಥ ಅಂದ್ರೆ ನಮ್ಮ ಸುತ್ತಮುತ್ತ ಸುತ್ತುವರೆದಿರುವ, ಅಥವಾ ನಮ್ಮ ಸುತ್ತಮುತ್ತ ಸುತ್ತುವರೆದಿರುವ, ಆವರಿಸಿರುವ ಒಟ್ಟು ಪ್ರದೇಶವನ್ನು ಪರಿಸರ ಎನ್ನುವುದು. ನೆಕ್ಸ್ಟ್ ಐಡೆಂಟಿಟಿ ವ್ಯಾಖ್ಯಾನ, ಡೆಫಿನೇಷನ್. ಪರಿಸರ, ಎನ್ವಿರಾನ್ಮೆಂಟ್ ಅಂತಕ್ಕಂಥ ಪದ ಇಂಗ್ಲಿಷ್ ಭಾಷೆಯಲ್ಲಿ ಎನ್ವಿರಾನ್ಮೆಂಟ್ ಅಂತ ಕರೀತಾರೆ. ಅದು ಎನ್ವಿರಾನ್ಮೆಂಟ್ ಅಂತಕ್ಕಂಥ ಪದ ಫ್ರೆಂಚ್ ಭಾಷೆಯ ಎನ್ವಿರಾನ್ ಎಂಬ ಪದದಿಂದ ಬಂದಿದೆ. ಎನ್ವಿರಾನ್ ಅಂತ ಹೇಳಿದ್ರೆ ಅರ್ಥ ಟು ಸರೌಂಡ್ ಅಂದ್ರೆ ನಮ್ಮ ಸುತ್ತಮುತ್ತ ಸುತ್ತುವರೆದಿರ್ತಕ್ಕಂತಹ ಎಲ್ಲ ಅಜೈವಿಕ ಮತ್ತು ಜೈವಿಕವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನೇ ಪರಿಸರ ಅಂತ ಕರಿತೀವಿ. ಅಜೈವಿಕ ಅಂದ್ರೆ ಜೀವಿತ ಇರ್ತಕ್ಕಂತಹ ಎಲ್ಲ ಗುಡ್ಡ, ಬೆಟ್ಟ, ಗಿರಿ, ಕಂದ್ರ ಇವೆಲ್ಲ ವ್ಯವಸ್ಥೆಯನ್ನ ಜೀವ ವ್ಯವಸ್ಥೆ. ಇಲ್ಲಿ ಹೀಗೆ ನಮ್ಮ ಸುತ್ತಮುತ್ತ ಸುತ್ತುವರೆದಿರ್ತಕ್ಕಂತಹ ಎಲ್ಲ ಜೈವಿಕ ಅಜೈವಿಕ ವ್ಯವಸ್ಥೆಯನ್ನೇ ಪರಿಸರ ಅಂತ ಕರಿತೀವಿ. ಮುಂದುವರಿತಾ ವ್ಯಾಖ್ಯಾನ, ಡೆಫಿನಿಷನ್ ಬರ್ಕೊಳ್ಳಿ. ಅಕಾರ್ಡಿಂಗ್ ಟು ಸಾಹು ಅವರ ಪ್ರಕಾರ, ಅವರ ಹೆಸರು ಸಾಹು. ಅಕಾರ್ಡಿಂಗ್ ಟು ಸಾಹು ಅವರ ಪ್ರಕಾರ ಹೇಳ್ತಾರೆ ಪರಿಸರ ಅಂದ್ರೆ ವಾಯು,
ಅಂದ್ರೆ ಗಾಳಿ, ವಾಯು, ಕಮ ಜಲ, ಕಮ ಭೂಮಿ, ಕಮ ಅರಣ್ಯ, ಕಮ ವನ್ಯಜೀವಿಗಳು, ಕಮ ಮನುಷ್ಯ, ಕಮ ಸಮಾಜ, ಕಮ ಕೈಗಾರಿಕೆ ಇತ್ಯಾದಿಗಳನ್ನು ಒಳಗೊಂಡಿರುವ ಸಮಗ್ರ ಕ್ರಿಯಾತ್ಮಕ ವ್ಯವಸ್ಥೆಯೇ ವಾಯು, ಜಲ, ಭೂಮಿ, ಅರಣ್ಯ, ವನ್ಯಜೀವಿಗಳು, ಮನುಷ್ಯ, ಸಮಾಜ, ಕೈಗಾರಿಕೆ ಇತ್ಯಾದಿಗಳನ್ನು ಒಳಗೊಂಡಿರುವ ಸಮಗ್ರ ಕ್ರಿಯಾತ್ಮಕ ವ್ಯವಸ್ಥೆಯೇ ಪರಿಸರ. ಸಮಗ್ರ ಕ್ರಿಯಾತ್ಮಕ ವ್ಯವಸ್ಥೆಯೇ ಪರಿಸರ ಅಂತ ಕರೀತಾರೆ. ನೆಕ್ಸ್ಟ್ ಪರಿಸರದ ಪ್ರಕಾರಗಳು. ಪರಿಸರದ ಪ್ರಕಾರಗಳು ಸಾಮಾಜಿಕ ಮೂರು ರೀತಿಯಾಗಿರ್ತಕ್ಕಂತಹ ಪರಿಸರವನ್ನು ನಾವು ಕಾಣಬಹುದು. ಭೌತಿಕ ಪರಿಸರ, ಜೈವಿಕ ಪರಿಸರ ಮತ್ತೆ ಸಾಮಾಜಿಕ ಪರಿಸರ. ಭೌತಿಕ ಪರಿಸರ ಅಂತ ಹೇಳಿದ್ರೆ ನಿಸರ್ಗದತ್ತವಾಗಿ ಸೃಷ್ಟಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಗಾಳಿ ಯಾರು ಸೃಷ್ಟಿ ಮಾಡಿದ್ರು? ನಿಸರ್ಗ ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಗಿದೆ. ಈ ಗುಡ್ಡ ಪಕ್ಕದಲ್ಲಿದೆ, ಗುಡ್ಡ ಯಾರು ತಗೊಂಡಿಟ್ರು? ನಿಸರ್ಗದತ್ತವಾಗಿ ತನ್ನಷ್ಟಕ್ಕೆ ತಾನೇ ಬಿಗ್ ಬ್ಯಾಂಗ್ ಅಂತಕ್ಕಂತಹ ಒಂದು ಥಿಯರಿ. ಸೂರ್ಯನ ಸುತ್ತ ಒಂದು ಕವಚ ಇತ್ತು, ಆ ಕವಚ ಸಾವಿರಾರು ವರ್ಷ ಆಗಿ ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆದ್ರೆ ಅದರ ತುಣುಕುಗಳೇ ಕೆಲವೊಂದು ವ್ಯವಸ್ಥೆಯಾಗಿ ಈಗಿನ ಭೂಮಿಯಾಗಿ ಅದು ಒಂದು ತುಣುಕು, ಸೂರ್ಯನ ಸುತ್ತ ಸೇರಿರ್ತಕ್ಕಂತಹ ಕವಚದ ಒಂದು ತುಣುಕು ಭೂಮಿ ಅಂತ ಹೇಳಿ ನಾವೆಲ್ಲ ಕೂಡ ಅಧ್ಯಯನವನ್ನು ಮಾಡಬಹುದು. ಭೌತಿಕ ಪರಿಸರ ಅಂತ ಹೇಳಿದ್ರೆ ನಿಸರ್ಗದತ್ತವಾಗಿ ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಗಿರ್ತಕ್ಕಂತಹ ಪರಿಸರ ವ್ಯವಸ್ಥೆಯನ್ನ ಭೌತಿಕ ಪರಿಸರ ಅಂತ ಕರಿತೀವಿ. ಅದರಲ್ಲಿ ಗಾಳಿ, ಬೆಳಕು, ಗಿಡ, ಮರ, ಬೆಟ್ಟ, ಗುಡ್ಡ, ನದಿ, ಸರೋವರ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ನಿಸರ್ಗದತ್ತವಾಗಿ ತನ್ನಷ್ಟಕ್ಕೆ ತಾನೇ ನ್ಯಾಚುರಲ್ ಆಗಿ ಹುಟ್ಟಿ ಬೆಳೀತಕ್ಕಂತಹ ವ್ಯವಸ್ಥೆಯನ್ನು ನಾವು ಭೌತಿಕ ಪರಿಸರ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ಜೈವಿಕ ಪರಿಸರ, ಜೀವರಾಶಿಯನ್ನ ಒಳಗೊಂಡಿರ್ತಕ್ಕಂಥ ಪರಿಸರ. ಮನುಷ್ಯನ ಜೊತೆಗೆ ನಮ್ಮ ಜೊತೆಗೆ ಸಾವಿರಾರು ಕೋಟ್ಯಾನುಕೋಟಿ ಜೀವರಾಶಿ ಜೀವನವನ್ನು ಮಾಡುತ್ತದೆ. ನಮ್ಮ ಜೊತೆಗೆ ಈ ಭೂಮಿ ಮೇಲೆ ಅಷ್ಟೇ ಅಲ್ಲ, ಮನುಷ್ಯರಷ್ಟೇ ಅಲ್ಲ, ಕೋಟ್ಯಾನುಕೋಟಿ ಜೀವರಾಶಿಗಳು ಕೂಡ ಜೀವನವನ್ನ ಮಾಡ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ನೋಡ್ರಿ, ಮನುಷ್ಯ ಒಬ್ಬನೇ ಆಹಾರ ಬೇಕು ಅಂತೇಳಿ ಸಿಕ್ಕಾಪಟ್ಟೆ ಸ್ಟಾಕ್ ಮಾಡ್ಕೊಳ್ತಕ್ಕಂಥದ್ದು, ದುಡ್ಡನ್ನ ಇದನ್ನ ಶೇಖರಣೆ. ಯಾವ ಪ್ರಾಣಿ ಪಕ್ಷಿಯೂ ಕೂಡ ಹಸುವಿಂದ ಸತ್ತಿಲ್ಲ, ಯಾವ ಪ್ರಾಣಿ ಪಕ್ಷಿಯೂ ಕೂಡ ದುಡ್ಡನ್ನ ಸಂಗ್ರಹಣೆಯನ್ನು ಮಾಡಿ ತಮ್ಮ ಪಾಡಿದ ಉದ್ಯೋಗವನ್ನು ಮಾಡ್ತವೆ. ಬೆಳಿಗ್ಗೆ ತಕ್ಷಣ ಆಹಾರ ಪ್ರೊಡಕ್ಷನ್ಸ್ ಅನ್ನ ಮಾಡ್ಕೊಳ್ತಾರೆ, ಆಹಾರವನ್ನ ಸಂಗ್ರಹಣೆ ಮಾಡ್ಕೊಂತ ಜೀವನವನ್ನು ನಿರಂತರವಾಗಿ ಸಾಗಿಸ್ತಾರೆ. ಮನುಷ್ಯನಿಗೆ ಹೊಟ್ಟೆಗೆ ಎಂದೂ ತುಂಬಿಲ್ಲ, ಮನುಷ್ಯನ ಆಸೆಗೆ ಎಂದು ಕೂಡ ಮುಕ್ತಾಯ ಅಥವಾ ಸ್ಟಾಪ್ ಅಂತಕ್ಕಂಥದ್ದಿಲ್ಲ. ಹೀಗಾಗಿ ನಮ್ಮ ಜೊತೆಗೆ ಸಾವಿರಾರು ಕೋಟ್ಯಾನುಕೋಟಿ ಜೀವರಾಶಿಗಳು, ಸಣ್ಣ ವೈರಸ್ ಇಂದ ಹಿಡಿದು ಸಣ್ಣ ಕೀಟಾಣುವಿಂದ ಹಿಡಿದು ಇರುವೆಯಿಂದ ಹಿಡಿದು ಹಲವಾರು ರೀತಿಯಾಗಿರ್ತಕ್ಕಂಥ ದೊಡ್ಡ ತಿಮಿಂಗಿಲ ಅಥವಾ ಆನೆ ಈ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳು ಕೂಡ, ಡೈನೋಸಾರ್ಸ್ ಅಂತಕ್ಕಂಥ ಇದ್ವು ಅಂತಕ್ಕಂಥ ಕಲ್ಪನೆ, ಇವೆಲ್ಲಗಳಲ್ಲೂ ಕೂಡ ನಾವು ನಮ್ಮ ಜೊತೆಗೆ ಇರ್ತಕ್ಕಂತಹ ಎಲ್ಲ ಜೀವಿಯನ್ನ ಒಳಗೊಂಡಿರ್ತಕ್ಕಂಥ ವ್ಯವಸ್ಥೆಯನ್ನೇ ಜೈವಿಕ ಪರಿಸರ ಅಂತ. ಮೊದಲನೇದಾಗಿ ಭೌತಿಕ ಅಂದ್ರೆ ನಿಸರ್ಗದತ್ತವಾಗಿ ಸೃಷ್ಟಿಯಾಗಿರ್ತಕ್ಕಂಥದ್ದು, ಎರಡನೇದಾಗಿ ಜೈವಿಕ ಅಂತ ಹೇಳಿದ್ರೆ ಜೀವರಾಶಿಯನ್ನ ಒಳಗೊಂಡಿರ್ತಕ್ಕಂಥ ಪರಿಸರ, ಮೂರನೇದಾಗಿ ಸಾಮಾಜಿಕ ಪರಿಸರ. ಇಲ್ಲಿ ಬೇರೆ ಎಲ್ಲೂ ಕೂಡ ಇಲ್ಲ, ಕೇವಲ ಮನುಷ್ಯ, ಮಾನವ ನಿರ್ಮಿತ ಸಮಾಜ. ನೋಡ್ರಿ, ಮನುಷ್ಯ ಎಲ್ಲಿದ್ದ, ಎಲ್ಲಿ ಬದುಕಿದ್ದ ಅಂತಕ್ಕಂತಹ ಕುರುಹನ್ನ ಬಿಟ್ಟು ಹೋಗ್ತಕ್ಕಂಥ ರೀತಿಯಲ್ಲಿ ಕೆಲವೊಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿದ. ನಾವು ಇಲ್ಲಿದೆ ಕಾಲೇಜ್, ನಾವು ಇಲ್ಲಿ ಬದುಕಿದ್ವಿ ಅಂತ ಬಿಲ್ಡಿಂಗ್ ಕಟ್ಕೊಂಡಿದ್ವಿ,
ರೋಡ್ ಅನ್ನು ಮಾಡ್ಕೊಂಡಿದ್ವಿ, ಎಲೆಕ್ಟ್ರಿಸಿಟಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ. ಹೀಗೆ ಸಾಮಾಜಿಕ ಪರಿಸರ ಮನುಷ್ಯ ಇದ್ದ ಜೀವನ ಮಾಡಿದಂತಕ್ಕಂಥದ್ದನ್ನ ನಂಬಲಿಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಕುರುಹುಗಳು ನೀವೆಲ್ಲ ಅಧ್ಯಯನವನ್ನು ಮಾಡಿದ ಇತಿಹಾಸದಲ್ಲಿ ಹರಪ್ಪ ಮತ್ತು ಮೊಹೆಂಜೊದಾರೋ, ಸಿಂಧು ಬಯಲಿನ ನಾಗರಿಕತೆ, ವಿಶಾಲವಾದ ರಸ್ತೆಗಳಿದ್ವು, ಸುಟ್ಟ ಇಟ್ಟಿಗೆಯನ್ನು ಬಳಕೆ ಮಾಡಿದ್ದ, ಸಾರ್ವಜನಿಕ ಶೌಚಾಲಯಗಳಿತ್ತು, ಸಾರ್ವಜನಿಕ ಸ್ನಾನಗೃಹಗಳಿತ್ತು, ಸಾರ್ವಜನಿಕ ಈಜುಕೊಳಯಿತ್ತು ಅಂತಕ್ಕಂಥ ರೀತಿಯಲ್ಲಿ ಉಗ್ರಾಣ ಇತ್ತು. ಇವೆಲ್ಲವನ್ನ ಅಧ್ಯಯನವನ್ನು ಮಾಡಿದ ಕುರುಹುಗಳು. ಹೀಗೆ ಮಾನವ ನಿರ್ಮಿತ ಸಮಾಜವನ್ನ, ಮಾನವ ನಿರ್ಮಿತ ವ್ಯವಸ್ಥೆಯನ್ನು ನಾವು ಸಾಮಾಜಿಕ ಪರಿಸರ ಅಂತ ಕರೀತೀವಿ. ಪರಿಸರದಲ್ಲಿ 3 ಪ್ರಕಾರ ಪರೀಕ್ಷೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. 2 ಮಾರ್ಕ್ಸ್ಗೆ ಯಾವುದಾದ್ರೂ 2 ಪರಿಸರದ ಪ್ರಕಾರಗಳನ್ನು ಬರೀರಿ ಅಂತ ಪ್ರಶ್ನೆ ಬರುತ್ತೆ. ಮೊದಲನೇದಾಗಿ ಭೌತಿಕ ಪರಿಸರ, ಜೈವಿಕ ಪರಿಸರ, ಸಾಮಾಜಿಕ ಪರಿಸರ. ಓಕೆ, ನೆಕ್ಸ್ಟ್ ಹೆಡಿಂಗ್ ಜೀವ ಪರಿಸರ ಶಾಸ್ತ್ರ. ಜೀವ ಪರಿಸರ ಶಾಸ್ತ್ರ. ಜೀವ ಪರಿಸರ ಶಾಸ್ತ್ರ. ಅರ್ನೆಸ್ಟ್ ಏಕಲ್ ಅಂತಕ್ಕಂಥ ಒಬ್ಬ ಪರಿಸರ ವಿಜ್ಞಾನಿ ಜೀವ ಪರಿಸರ ಶಾಸ್ತ್ರ ಅಂತಕ್ಕಂಥ ಪರಿಕಲ್ಪನೆಯನ್ನು ಪರಿಚಯ ಮಾಡ್ತಾರೆ. ಜೀವ ಪರಿಸರ ಶಾಸ್ತ್ರ ಅದರ ಎಕಾಲಜಿ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಎಕಾಲಜಿ ಸರಿ ಅರ್ಥ ಅಂತ ಬರ್ಕೊಳ್ಳಿ. ಎಕಾಲಜಿ ಎಂಬ ಪದ ಅರ್ಥ ಅಂತ ಸೈಡ್ ಬರ್ಕೊಂಡು, ಎಕಾಲಜಿ ಎಂಬ ಪದ ಗ್ರೀಕ್ ಭಾಷೆಯ ಎಕಾಲಜಿ ಎಂಬ ಪದ ಗ್ರೀಕ್ ಭಾಷೆಯ ಎಕೋ, ಇಸಿಒ, ಎಕಾಲಜಿ ಎಂಬ ಪದ ಗ್ರೀಕ್ ಭಾಷೆಯ ಎಕೋ ಎಂಬ ಧಾತುವಿನಿಂದ ಉಗಮವಾಗಿದೆ. ಎಕೋ ಎಂದರೆ ಮನೆ ಬ್ರಾಕೆಟಲ್ಲಿ ಹೌಸ್, HOUSE. ಎಕೋ ಎಂದರೆ ಮನೆ ಬ್ರಾಕೆಟಲ್ಲಿ ಹೌಸ್, HOUSE ಎಂದರ್ಥ. ಎಕೋ ಎಂದರೆ ಮನೆ ಅಂದ್ರೆ ಜೀವಿಗೂ ಪರಿಸರ ಎರಡು ಸೇರಿ ಒಂದು ಮನೆ ಎಂಬ ಅರ್ಥದಲ್ಲಿ ಬಳಕೆಯನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದು. ಕೇಳಿಸ್ಕೊಂಡ್ರೆ ಜೀವ ಪರಿಸರ ಶಾಸ್ತ್ರ, ಇದನ್ನ ಇಂಗ್ಲಿಷ್ ಅಲ್ಲಿ ಎಕಾಲಜಿ ಅಂತ ಕರೀತಾರೆ. ಎಕಾಲಜಿ ಅಂತಕ್ಕಂಥ ಪದ ಗ್ರೀಕ್ ಭಾಷೆಯ ಎಕೋ ಎಂಬ ಧಾತುವಿನಿಂದ ಉತ್ಪತ್ತಿಯಾಗಿದೆ. ಆ ಪದದಿಂದ ಬಂದಿದೆ. ಎಕೋ ಅಂತ ಹೇಳಿದ್ರೆ ಮನೆ, ಹೌಸ್ ಎಂಬ ಅರ್ಥವನ್ನು ನೀಡುತ್ತೆ. ಜೀವಿಗೂ ಪರಿಸರವು ಒಟ್ಟಾಗಿ ಒಂದು ಮನೆಯಲ್ಲಿ, ಒಂದು ಮನೆಯಂತ ವ್ಯವಸ್ಥೆಯಲ್ಲಿ ವಾಸ ಮಾಡತಕ್ಕಂಥದ್ದನ್ನು, ಜೀವಿಸತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣಬಹುದು. ಈ ಪರಿಕಲ್ಪನೆಯನ್ನ ಅರ್ನೆಸ್ಟ್ ಏಕಲ್ ಅಂತಕ್ಕಂಥ ಒಬ್ಬ ಪರಿಸರ ಶಾಸ್ತ್ರಜ್ಞ ಪ್ರಪ್ರಥಮ ಬಾರಿಗೆ ಪರಿಚಯವನ್ನ ಮಾಡಿರ್ತಕ್ಕಂಥದ್ದು. ನೋಡ್ರಿ ಬರ್ತೀನಿ ಸರ್ ಆರ್ಥರ್ ಜಾರ್ಜ್ ಟ್ರಾನ್ಸೆಲಿ ಜೀವ ಪರಿಸರ ವ್ಯವಸ್ಥೆ ಎಕ್ಸಾಂಪಲ್ ಕೇಳ್ತಾರೆ. ಜೀವ ಪರಿಸರ ವ್ಯವಸ್ಥೆಯನ್ನ ಜೀವಿಗೂ ಪರಿಸರಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾರೆ ಅರ್ನೆಸ್ಟ್ ಏಕಲ್. ಸರಿ, ಸರ್ ಆರ್ಥರ್ ಜಾರ್ಜ್ ಟ್ರಾನ್ಸೆಲಿ 1935ರಲ್ಲಿ ಜೀವಿ ಪರಿಸರದೊಂದಿಗೆ ಅತ್ಯಂತ ನಿಕಟವಾದ, ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸಂಪರ್ಕವನ್ನ ಹೊಂದಿರ್ತಾರೆ. ಜೀವಿ ಪರಿಸರದ ಜೊತೆಗೆ ಅಂದ್ರೆ ಅವ್ರು ಹೇಳ್ತಾರೆ ಜೀವ ಪರಿಸರ ಶಾಸ್ತ್ರ. ಇಲ್ಲಿ ಅರ್ನೆಸ್ಟ್ ಏಕಲ್ ಅವರು ಜೀವಿಗೂ ಪರಿಸರಕ್ಕೂ ಇರ್ತಕ್ಕಂಥ ಸಂಬಂಧವನ್ನ ಅಧ್ಯಯನವನ್ನ ಮಾಡತಕ್ಕಂಥ ಶಾಖೆಯನ್ನ ಜೀವ ಪರಿಸರ ಶಾಸ್ತ್ರ. ಜೀವಿ ಪರಿಸರದ ಜೊತೆಗೆ ಯಾವ ರೀತಿಯ ಸಂಬಂಧವನ್ನ, ಹೊಂದಾಣಿಕೆಯನ್ನ, ವ್ಯವಸ್ಥೆಯನ್ನ ಹೊಂದಿದೆ, ಪರಿಸರ ಹೆಂಗಿರುತ್ತೋ ಅಲ್ಲಿ ಜೀವಿಗಳು ಜೀವನವನ್ನ ನಿರ್ವಹಣೆಯನ್ನ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನ ಅರ್ನೆಸ್ಟ್ ಏಕಲ್ ಅವರು ಎಕಾಲಜಿ ಅಂತಕ್ಕಂಥ ವ್ಯವಸ್ಥೆಯಲ್ಲಿ, ಅಂತಕ್ಕಂಥ ಅಧ್ಯಯನ ಶಾಖೆಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ನಾವು ಕಾಣಬಹುದು. ಜೀವ ಪರಿಸರ ಶಾಸ್ತ್ರ ಅರ್ನೆಸ್ಟ್ ಏಕಲ್ ಅವರು ಪ್ರಪ್ರಥಮವಾಗಿ ಎಕಾಲಜಿ ಅಂತಕ್ಕಂಥ ಧಾತುವನ್ನ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಹೆಡಿಂಗ್ ಪರಿಸರ ಮಾಲಿನ್ಯ. ಪರಿಸರ ಮಾಲಿನ್ಯ. ಪರಿಸರ ಮಾಲಿನ್ಯ, ಪೊಲ್ಯೂಷನ್, ಎನ್ವಿರಾನ್ಮೆಂಟ್ ಪೊಲ್ಯೂಷನ್.
ಮಾಡಿದ್ರಲ್ಲ ಮಾಲಿನ್ಯ ಕೇಳಿದ್ರ ಮಾಲಿನ್ಯ ಅಂತಕ್ಕಂಥ ಪದವನ್ನು ಕೇಳಿದ್ರೆ ಟೀಚರ್ ಹೋಗಿ ಮಾಲಿನ್ಯ ಅಂದ್ರೆ ಓಕೆ ಹೊಲಸು ಮಾಡೋದು ಮತ್ತೆ ಗಲೀಜು ಮಾಡೋದು. ಮಾಲಿನ್ಯ ಅಂದ್ರೆ ಬಳಕೆಗೆ ಯೋಗ್ಯ ಇಲ್ಲ ಅಂತ ಅರ್ಥ ಅಷ್ಟೇ. ಹೊಗೆ ಅಂತ ಹೇಳಿದ್ರೆ ನೀರು ಯಾವುದು ಬಳಕಾಗಿರೋದಾಗಿರ್ಬೋದು, ಭೂಮಿ, ಹೀಗೆ ಯಾವುದೇ ಒಂದು ಧಾತು ಯಾವುದೇ ಒಂದು ವಸ್ತು ಬಳಕೆಗೆ ಯೋಗ್ಯ ಇಲ್ಲ ಅನ್ನೋದನ್ನ ಮಾಲಿನ್ಯ ಅಂತ ಕರೀತೀವಿ. ಪರಿಸರ ಕೊಳಕಾಗುವುದನ್ನ ಪರಿಸರ ಮಾಲಿನ್ಯ ಅಂತ ಕರೀತೀವಿ. ಪರಿಸರ ಮಾಲಿನ್ಯ, ಪರಿಸರ ಏನಾಗಿರೋದು ಕೊಳಕಾಗಿರೋದನ್ನ, ಹಾಳಾಗಿರೋದನ್ನ, ಗಲೀಜಾಗಿರೋದನ್ನ ನಾವು ಪರಿಸರ ಮಾಲಿನ್ಯ ಅಂತ ಕರಿತೀವಿ. ಬರ್ಕೊಂಡ್ರೆ ಮಾಲಿನ್ಯ ಅಂದ್ರೆ ಪರಿಸರ ಮಾಲಿನ್ಯ ಅಂತ ಹೇಳಿದ್ರೆ ಅರ್ಥ ಅಂತ ಬರ್ಕೊಂಡ್ರೆ ಸೈಡಲ್ಲಿ ಅರ್ಥ. ಮಾಲಿನ್ಯ ಎಂಬ ಪದವನ್ನು ಆಂಗ್ಲ ಭಾಷೆಯಲ್ಲಿ ಪೊಲ್ಯೂಷನ್ ಪೊಲ್ಯೂಷನ್ ಎನ್ನುವರು. ಮಾಲಿನ್ಯ ಎಂಬ ಪದವನ್ನು ಆಂಗ್ಲ ಭಾಷೆಯಲ್ಲಿ ಪೊಲ್ಯೂಷನ್ ಎನ್ನುವರು. ಪೊಲ್ಯೂಷನ್ ಎನ್ನುವರು. ಇದು ಅಂದ್ರೆ ಪೊಲ್ಯೂಷನ್ ಅಂದ್ರೆ ಲ್ಯಾಟಿನ್ ಭಾಷೆಯ ಪೊಲ್ಯೂಟಿಯನಮ್ ಎಂಬ ಧಾತುವಿನಿಂದ ವಿಕಾಸಗೊಂಡಿದೆ. ಪೊಲ್ಯೂಟಿಯನಮ್ ಎಂದರೆ ಹೊಲಸು ಮಾಡು ಎಂದರ್ಥ. ಹೊಲಸು ಮಾಡು ಎಂದರ್ಥ. ಹೇಳ್ತಾರೆ ಎಕ್ಸಾಂಪಲ್ 2 ಮಾರ್ಕ್ಸ್ಗೆ. ಪೊಲ್ಯೂಷನ್ ಎಂಬ ಪದದ ಅರ್ಥವನ್ನು ಬರೆಯಿರಿ. ಪೊಲ್ಯೂಷನ್ ಎಂಬ ಪದ ಮೀನ್ಸ್ ಮಾಲಿನ್ಯ ಎಂಬ ಪದವನ್ನು ಆಂಗ್ಲ ಭಾಷೆಯಲ್ಲಿ ಪೊಲ್ಯೂಷನ್ ಎನ್ನುವರು. ಪೊಲ್ಯೂಷನ್ ಎಂಬ ಪದ ಲ್ಯಾಟಿನ್ ಭಾಷೆಯ ಪೊಲ್ಯೂಟಿಯನಮ್ ಎಂಬ ಪದದಿಂದ ಬಂದಿದೆ. ಪೊಲ್ಯೂಟಿಯನಮ್ ಅಂದ್ರೆ ಹೊಲಸು ಮಾಡು ಎಂಬ ಅರ್ಥವನ್ನು ನೀಡುತ್ತೆ. ನೆಕ್ಸ್ಟ್ ಸೈಡ್ ಅಲ್ಲಿ ಅರ್ಥ ಆಯ್ತಾ? ನೆಕ್ಸ್ಟ್ ವ್ಯಾಖ್ಯಾನ ತಗೊಂಡು ಪರಿಸರ ಮಾಲಿನ್ಯಕ್ಕೆ ವ್ಯಾಖ್ಯಾನ. ಪರಿಸರದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಕೆಡುಕನ್ನುಂಟು ಮಾಡುವ ವಸ್ತುಗಳು ಕೇಂದ್ರೀಕರಣವಾಗಿದ್ದು ಕೆಲವೊಮ್ಮೆ ಇವು ಜನರಿಂದ ಸೃಷ್ಟಿಯಾಗಿ ಸಂಚಯನವಾಗಿವೆ ಎಂದಿದ್ದಾರೆ. One more definition. Next slide ಅಲ್ಲಿ ಮಾಲಿನ್ಯವೆಂಬುದು ಒಂದು ರೀತಿಯ ಅನಪೇಕ್ಷಿತ ಪರಿವರ್ತನೆಯಾಗಿದ್ದು ಗಾಳಿ, ನೀರು, ಭೂಮಿ, ಜೀವಿಗಳು, ಕೈಗಾರಿಕಾ ಪ್ರಕ್ರಿಯೆಗಳು
ಹಾನಿಕಾರಕ ಪರಿಣಾಮಗಳನ್ನು ಉಂಟು ಮಾಡುವುದು. ಮಾಲಿನ್ಯವೆಂಬುದು ಒಂದು ರೀತಿಯ ಅನಪೇಕ್ಷಿತ ಪರಿವರ್ತನೆಯಾಗಿದ್ದು ಗಾಳಿ, ನೀರು, ಭೂಮಿ, ಜೀವಿಗಳು, ಕೈಗಾರಿಕಾ ಪ್ರಕ್ರಿಯೆಗಳು ಹಾಗೂ ಕಚ್ಚಾ ಪದಾರ್ಥಗಳ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಉಂಟು ಮಾಡುವುದು. ಅದನ್ನು ನಾವು ಮಾಲಿನ್ಯ ಅಂತ ಕರಿತೀವಿ. ಪರಿಸರ ಮಾಲಿನ್ಯದ ಪ್ರಕಾರಗಳು. ಪರಿಸರ ಮಾಲಿನ್ಯದ ಪ್ರಕಾರಗಳು. ಪರಿಸರ ಮಾಲಿನ್ಯದ ಪ್ರಕಾರಗಳು. ಪರಿಸರ ಮಾಲಿನ್ಯದ ಪ್ರಕಾರಗಳು. ವಾಯು ಮಾಲಿನ್ಯ. ಪ್ರಮುಖವಾಗಿ ಮೂರು ರೀತಿಯಲ್ಲಿ ಮಾಲಿನ್ಯ ಆಗುತ್ತೆ. ಒಂದು ಘನ, ದ್ರವ, ಅನಿಲ. ಘನವಸ್ತು, ಇದು ಘನವಸ್ತು. ಇದು ನಾವು ಎಲ್ಲಾದ್ರೂ ಬಿಸಾಡಿದ್ರೆ ಇದನ್ನ ಘನವಸ್ತುವಿಂದ ಆಗ್ತಕ್ಕಂತಹ ಮಾಲಿನ್ಯ ಘನವಸ್ತು ಅಂತ ಕರೀತೀವಿ. ಘನವಸ್ತುಗಳ ರೂಪದಲ್ಲಿ ಉದಾಹರಣೆಗೆ ನೀವು ಹಲವಾರು ರೀತಿಯಾಗಿರ್ತಕ್ಕಂಥ ಐಟಮ್ಸ್ ಅನ್ನು ತಿಂದು ಬಿಸಾಕ್ತೀರಿ, ವೇಸ್ಟ್ ಮಾಡಿ. ಉದಾಹರಣೆಗೆ ಬೆಳಗ್ಗೆ ಎದ್ದು ಹಲ್ಲು ತಿಕ್ತೀರಿ, ವೇಸ್ಟ್ ಆಯ್ತು ಬಿಸಾಕ್ತೀರಿ. ಮಕ್ಕಳ ಚೆನ್ನಾಗಿ ತರ್ತೀರಿ, ಖಾಲಿ ಆಯ್ತು ಬಿಸಾಕ್ತೀರಿ, ಪೇಸ್ಟ್ ಖಾಲಿ ಆಯ್ತು ಬಿಸಾಕ್ತೀರಿ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರತಿನಿತ್ಯ ನಮ್ಮ ಬಳಕೆಗೆ ಆಗಿ ವಾಪಸ್ ಹೋಗ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಅಂಶಗಳಿರ್ತದೆ ಘನವಸ್ತು. ಅದೇ ರೀತಿ ಅನಿಲ, ಗಾಳಿಯ ರೂಪದಲ್ಲಿ ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಮಾನಾಕ್ಸೈಡ್, ಗಂಧಕದ ಆಮ್ಲ, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ರಿಲೀಸ್ ಆಗ್ತದೆ, ಅದನ್ನು ಗಾಳಿ ಮಾಲಿನ್ಯ ಆಗುತ್ತೆ. ಅದೇ ರೀತಿ ದ್ರವ ಅಂದ್ರೆ ನೀರು, ನೀರಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಶ್ಮಲಗಳು ಸೇರೋದ್ರ ಮೂಲಕ ಮಾಲಿನ್ಯ ಆಗ್ತಕ್ಕಂಥದ್ದು ನಾವು ಕಾಣಬಹುದು. ಮೊದಲನೇದಾಗಿ ವಾಯು ಮಾಲಿನ್ಯ, ಗಾಳಿ ಮಾಲಿನ್ಯ. ನೀವೆಲ್ಲ ಮಾಲಿನ್ಯ ಆಗಿದೆಯಾ? ಅಕ್ಕಪಕ್ಕ ಮಾಲಿನ್ಯ ಮಾಡಿದಾರ ಗಾಳಿನ? ಯಾರು ಮಾಡಿಲ್ಲ. ಬಹಳ ನೀಟಾಗಿ, ಉತ್ತಮವಾಗಿ, ಅತ್ಯಂತ ಪ್ರಫುಲ್ಲವಾಗಿರ್ತಕ್ಕಂತಹ ಆಹ್ಲಾದಕರವಾಗಿರ್ತಕ್ಕಂತಹ ಗಾಳಿಯನ್ನು ಸೇವನೆ ಮಾಡ್ತಾರೆ. ಬೆಳಗ್ಗೆ ವಾಕ್ ಹೋಗ್ತಾರೆ 5 ಗಂಟೆ ಟೈಮ್ ಅಲ್ಲ 5:30 ಟೈಮ್. ಯಾಕೆ ಹೋಗ್ತಾರೆ? ಗಾಡಿ ಇಲ್ಲಿ ಐತಲ್ಲ, ಈಗ ಬೆಳಗ್ಗೆ 5 ಗಂಟೆ ಯಾಕೆ ಹೋಗ್ಬೇಕು? ಅವಾಗ ಯಾರು ಹೇಳ್ತಿರಲ್ಲ, ಎಲ್ಲದೂ ನಮಗೆ ಸಿಗುತ್ತೆ. ಯಾಕೆ ಮತ್ತೆ ಬೆಳಗ್ಗೆ 5:30 ಯಾಕೆ ವಾಕ್ ಹೋಗ್ಬೇಕು? ಈಗಲೂ ಗಾಡಿ ಸಿಗ್ತಾ ಇದೆಯಲ್ಲ, ಎಲ್ಲ ಗಿಡ ಮರ ಇದಾವೆ, ಒಳ್ಳೆ ಆಕ್ಸಿಜನ್ ಸಿಗ್ತಾ ಇದೆ, ಈಗಲೇ ಹೋಗ್ಬೋದಲ್ಲ. ಅಷ್ಟೊತ್ತಿಗೆ ಯಾಕೆ ಹೋಗ್ತಾರೆ? ಆಮ್ಲಜನಕ ಗಾಳಿಯಲ್ಲಿ ಕೆಳ ಪ್ರಮಾಣಕ್ಕೆ ಬಂದಿರಲ್ಲ. ಬಿಸ್ತಿರಲ್ಲ, ಏನೇನು ಆಮ್ಲಜನಕ ಬಿಸ್ತಿದೆಯಲ್ಲ ಅಗ್ರಾಯಿರಲ್ಲ, ಮೇಲ್ಗೆ ಹೋಗಿರುತ್ತೆ. ಸ್ವಲ್ಪ ತೇಲ್ಗಂಟ ಅರ್ಲಿ ಮಾರ್ನಿಂಗ್ ಅಲ್ಲಿ ಅತ್ಯಂತ ಶಾಂತವಾಗಿರ್ತಕ್ಕಂಥ ವಾತಾವರಣದಲ್ಲಿ ದೇಹಕ್ಕೆ ಉತ್ತಮವಾಗಿರ್ತಕ್ಕಂಥ ಎಕ್ಸರ್ಸೈಸ್ ಆಗುತ್ತೆ, ದೇಹಕ್ಕೆ ಶಕ್ತಿ ಬರುತ್ತೆ, ಆಹ್ಲಾದಕರವಾಗಿರ್ತಕ್ಕಂಥ ಮನಸ್ಸು ಶಕ್ತಿ ಬರುತ್ತೆ. ನೋಡಿ, ದೇಹಕ್ಕೆ ಅಷ್ಟೇ ಅಲ್ಲ, ದೈಹಿಕವಾಗಿ ಅಷ್ಟಲ್ಲ, ಮಾನಸಿಕವಾಗಿ ಕೂಡ ಸ್ಟ್ರೆಂತ್ ಇರಬೇಕು. ದೈಹಿಕ ಮಾನಸಿಕ ಆರೋಗ್ಯ ಎರಡು ಇಂಪಾರ್ಟೆಂಟ್. ಹಾಗಾಗಿ ಬೆಳಗಿನ ಸನ್ನಿವೇಶದಲ್ಲಿ ಆಮ್ಲಜನಕ ಗ್ರೌಂಡ್ ಲೆವೆಲ್ ಕೆಳಮಟ್ಟದಲ್ಲಿ ಚೆನ್ನಾಗಿ ಸಿಗ್ತಾ ಇರುತ್ತೆ. ಹಾಗಾಗಿ ಹೆಚ್ಚು ಹೊತ್ತು ಜನ ಬೆಳಗ್ಗೆ ಹೊತ್ತು ವಾಕ್ ಹೋಗ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಓಕೆ, ವಾಯು ಮಾಲಿನ್ಯ, ವಾಯು ಕೊಳಕಾಗ್ತಕ್ಕಂಥದನ್ನ, ಗಾಳಿ ಮಲಿನ ಆಗ್ತಕ್ಕಂಥದ್ದನ್ನ ನಾವು ವಾಯು ಮಾಲಿನ್ಯ ಅಂತಾರೆ. ಗಾಳಿಯಲ್ಲಿ ಅನಪೇಕ್ಷಿತ ಧಾತುಗಳ ಪ್ರಮಾಣದಲ್ಲಿ ಹೆಚ್ಚಳವನ್ನೇ ನಾವು ಹೇಳ್ತೀವಿ ವಾಯು ಮಾಲಿನ್ಯ ಅಂತಾರೆ. ಗಾಳಿಯಲ್ಲಿ ಅನಪೇಕ್ಷಿತ ಧಾತು ಯಾವ್ದು ಇರಬೇಕು? ಇಂಗಾಲ ಡೈಆಕ್ಸೈಡ್ ಕಡಿಮೆ ಇರಬೇಕು, ಜಾಸ್ತಿ ಆದ್ರೆ ಮಾಲಿನ್ಯ. ಆಮ್ಲಜನಕದ ಪ್ರಮಾಣ ಸಮ ಪ್ರಮಾಣದಲ್ಲಿ ಚೆನ್ನಾಗಿರ್ಬೇಕು, ಅದು ಕಡಿಮೆ ಆದ್ರೆ ಮಾಲಿನ್ಯ. ಹೀಗೆ ಗಾಳಿಯಲ್ಲಿ ಅನಪೇಕ್ಷಿತ ಧಾತು ಬೇರೆ ಇರಬಾರ್ದು, ಅದಿದ್ದು ಜಾಸ್ತಿ ಅಂತ ಹೇಳಿದ್ರೆ ಯಾವ್ದು ಇರಬಾರ್ದು ಅದು ಜಾಸ್ತಿ ಇತ್ತು ಅಂದ್ರೆ ಅದನ್ನು ನಾವು ಮಾಲಿನ್ಯ. ಗಾಳಿಯಲ್ಲಿ ಅನಪೇಕ್ಷಿತ ಧಾತುಗಳ ಪ್ರಮಾಣದಲ್ಲಿ ಹೆಚ್ಚಳ ಬಂದ್ರೆ ವಾಯು ಮಾಲಿನ್ಯ. ಈಗ ಬರ್ಕೊಡ್ರೆ ಅಂದ್ರೆ ವಾಯು ಮಾಲಿನ್ಯ ಅಂದ್ರೆ ಸ್ಪಷ್ಟವಾದ ಎಕ್ಸಾಮ್ ಅಲ್ಲಿ ವಾಯುಮಂಡಲದಲ್ಲಿ ಮಾನವನು ಅನಪೇಕ್ಷಿತ ತ್ಯಾಜ್ಯ ವಸ್ತುಗಳಿಂದ ತುಂಬಿಸುವುದನ್ನು ವಾಯು ಮಾಲಿನ್ಯ ಎನ್ನಬಹುದು. One more definition. Next line ಅಲ್ಲಿ ವಾಯುಮಂಡಲದಲ್ಲಿ ಯಾವುದೇ ಘಟಕದ
ವಾಯುಮಂಡಲದಲ್ಲಿ ಯಾವುದೇ ಘಟಕದ ಸಾರತೆ ಹೆಚ್ಚಿ ವಾಯುಮಂಡಲದಲ್ಲಿ ಯಾವುದೇ ಘಟಕದ ಸಾರತೆ ಹೆಚ್ಚಿ ಅದರಿಂದ ಜೀವಿಗಳಿಗೆ ಮತ್ತು ಜೀವಿಗಳ ಪರಿಸರಕ್ಕೆ ವಾಯುಮಂಡಲದಲ್ಲಿ ಯಾವುದೇ ಘಟಕದ ಸಾರತೆ ಹೆಚ್ಚಿ ಅದರಿಂದ ಜೀವಿಗಳಿಗೆ ಮತ್ತು ಜೀವಿಗಳ ಪರಿಸರಕ್ಕೆ ಹಾನಿಯುಂಟು ಮಾಡುವ ಪರಿಸ್ಥಿತಿಯೇ ವಾಯುಮಾಲಿನ್ಯ ಎನ್ನುವುದು. ನೋಡಿ, ಗಾಳಿಯಲ್ಲಿ ಅನಪೇಕ್ಷಿತವಾಗಿರ್ತಕ್ಕಂತಹ ಧಾತುಗಳು ಜಾಸ್ತಿ ಆಗ್ತಾ ಹೋದು ಅಂತ ಹೇಳಿದ್ರೆ ಅದನ್ನು ನಾವು ವಾಯು ಮಾಲಿನ್ಯ ಅಂತ ಕರಿತೀವಿ. ಅಂತ ಹೇಳಿದ್ರೆ ಗಾಳಿಯಲ್ಲಿ ಬೇಕಾಗ್ತಕ್ಕಂತಹ ಸ್ಟಾಪ್